ಸ್ನೇಹಿತರೆ, ಭಾರತೀಯ ಸಂಸ್ಕೃತಿಯಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬದ ಹಿಂದೆ ಕೇವಲ ಧಾರ್ಮಿಕ ನಂಬಿಕೆಗಳಷ್ಟೇ ಇಲ್ಲ. ಅದರ ಹಿಂದೆ ಮನುಷ್ಯನ ಕಣ್ಣಿಗೆ ಕಾಣದ ಅದ್ಭುತವಾದ ವೈಜ್ಞಾನಿಕ ರಹಸ್ಯಗಳು ಕೂಡ ಅಡಗಿವೆ. ಅದರಲ್ಲಿಯೂ ಮಕರ ಸಂಕ್ರಾಂತಿ ಅಂದ ಕೂಡಲೇ ನಮಗೆ ನೆನಪಾಗೋದು ಎಳ್ಳು ಬೆಲ್ಲ ಮತ್ತು ಬಣ್ಣ ಬಣ್ಣದ ಗಾಳಿಪಟಗಳು. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಈ ದಿನವನ್ನೇ ಯಾಕೆ ಹಬ್ಬವನ್ನಾಗಿ ಆಚರಿಸಲು ನಿರ್ಧರಿಸಿದರು? ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಆ ಒಂದು ಕ್ಷಣ ನಮ್ಮ ದೇಹದ ಮೇಲೆ, ನಾವು ಬೆಳೆಯುವ ಬೆಳೆಯ ಮೇಲೆ ಮತ್ತು ಇಡೀ ಭೂಮಿಯ ಕಾಂತೀಯ ಶಕ್ತಿಯ ಮೇಲೆ ಎಂತಹ ಪ್ರಭಾವ ಬೀರುತ್ತದೆ ಎಂಬುದು ನಿಮಗೆ ಗೊತ್ತೇ? ಅಷ್ಟೇ ಅಲ್ಲ, ನಾವು ತಿನ್ನುವ ಎಳ್ಳು ಮತ್ತು ಬೆಲ್ಲದ ಮಿಶ್ರಣ ಕೇವಲ ರುಚಿಗಾಗಿ ಅಲ್ಲ, ಅದು ನಮ್ಮ ಜೀವಕೋಶಗಳಿಗೆ ನೀಡುವ ಒಂದು ವಿಶೇಷವಾದ ಚೈತನ್ಯ. ಇಂದಿನ ಈ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಆಚರಣೆ ಹಿಂದೆ ಅಡಗಿರುವ ಖಗೋಳ ವಿಜ್ಞಾನ, ಜೈವಿಕ ರಹಸ್ಯಗಳು ಮತ್ತು ರೈತರು ಆಚರಿಸುವ ವಿಶಿಷ್ಟ ಸಂಪ್ರದಾಯಗಳ ಹಿಂದಿನ ತರ್ಕಬದ್ಧ ಕಾರಣಗಳನ್ನು ಅತ್ಯಂತ ಸುದೀರ್ಘವಾಗಿ ಈ ವಿಡಿಯೋದಲ್ಲಿ ಇದಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಪೂರ್ತಿ ನೋಡಿ, ಯಾಕಂದ್ರೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನಾವೆಲ್ಲರೂ ಸಂಕ್ರಾಂತಿಯನ್ನ ಸೂರ್ಯನ ಹಬ್ಬ ಎಂದು ಕರೆಯುತ್ತೇವೆ. ಆದರೆ ಇದರ ಹಿಂದಿರುವ ನಿಜವಾದ ಖಗೋಳ ವಿಜ್ಞಾನದ ರಹಸ್ಯ ಗೊತ್ತೇ? ಇದು ತುಂಬಾ ಆಳವಾದದ್ದು. ಭೂಮಿಯು ಸೂರ್ಯನ ಸುತ್ತ ಸುತ್ತುವಾಗ ತನ್ನ ಅಕ್ಷದ ಮೇಲೆ ಸುಮಾರು 23.5 ಡಿಗ್ರಿಯಷ್ಟು ವಾಲಿರ್ತದೆ. ಇದು ನಾವು ಶಾಲಾ ದಿನಗಳಲ್ಲಿ ಓದುವಾಗ ಇದರ ಬಗ್ಗೆ ತಿಳಿದಿರ್ತೇವೆ. ಇದು ತಿಳಿದಿರುವಂತ ವಿಷಯ. ಈ ಓರೆಯ ಕಾರಣದಿಂದಾಗಿ ಭೂಮಿಯ ಮೇಲೆ ಋತುಮಾನಗಳು ಬದಲಾಗ್ತಿರ್ತವೆ. ವರ್ಷದ ಒಂದು ಕಾಲದಲ್ಲಿ ಸೂರ್ಯನ ಕಿರಣಗಳು ದಕ್ಷಿಣ ಗೋಳಾರ್ಧದ ಮೇಲೆ ನೇರವಾಗಿ ಬೀಳ್ತವೆ. ಇದನ್ನು ನಾವು ದಕ್ಷಿಣಾಯಣ ಎಂದು ಕರೆಯುತ್ತೇವೆ. ಆದರೆ ಮಕರ ಸಂಕ್ರಾಂತಿಯ ದಿನದಂದು ಒಂದು ಅದ್ಭುತ ಬದಲಾವಣೆ ಸಂಭವಿಸುತ್ತದೆ. ಸೂರ್ಯನು ತನ್ನ ದಕ್ಷಿಣದ ಪಥವನ್ನು ಮುಗಿಸಿ ಉತ್ತರ ದಿಕ್ಕಿನತ್ತ ಮುಖ ಮಾಡ್ತಾನೆ. ಇದನ್ನು ನಮ್ಮ ವಿಜ್ಞಾನಿಗಳು ಮತ್ತು ಪೂರ್ವಜರು ಉತ್ತರಾಯಣ ಪುಣ್ಯಕಾಲ ಎಂದು ಕರೆದರು. ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಸಂಕ್ರಮಣಗೊಳ್ಳುವ ಪ್ರಕ್ರಿಯೆಯೇ ಮಕರ ಸಂಕ್ರಾಂತಿ. ಈ ಸಂಕ್ರಮಣ ಎಂದರೆ ಕೇವಲ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವುದಲ್ಲ, ಬದಲಾಗಿ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಸೂರ್ಯನ ಬೆಳಕು ಮತ್ತು ಶಾಖ ಕ್ರಮೇಣ ಹೆಚ್ಚಾಗಲು ಪ್ರಾರಂಭವಾಗುವ ಕ್ಷಣ. ಚಳಿಗಾಲದ ದೀರ್ಘ ರಾತ್ರಿಗಳು ಮುಗಿದು ಹಗಲಿನ ಅವಧಿ ನಿಧಾನವಾಗಿ ದೀರ್ಘವಾಗುತ್ತಾ ಸಾಗುವ ಕಾಲವಿದು. ಈ ಬದಲಾವಣೆಯು ಕೇವಲ ಭೂಮಿಯ ಮೇಲಷ್ಟೇ ಅಲ್ಲ, ಮನುಷ್ಯನ ಮನಸ್ಸು ಮತ್ತು ದೇಹದ ಮೇಲೂ ಗಾಢವಾದ ಪ್ರಭಾವ ಬೀರುತ್ತದೆ. ಬೆಳಕು ಕತ್ತಲೆ ಮೇಲೆ ವಿಜಯ ಸಾಧಿಸುವ ಸಂಕೇತವಾಗಿ ಇಲ್ಲಿ ನೋಡಲಾಗುತ್ತದೆ. ಉತ್ತರಾಯಣದ ಈ ಆರಂಭವು ಪ್ರಕೃತಿಯಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ. ಗಿಡಮರಗಳು ಚಿಗುರಲು ಸಿದ್ಧವಾಗ್ತವೆ ಮತ್ತು ವಾತಾವರಣದಲ್ಲಿಂದ ಶೀತಲ ಗಾಳಿಯು ಕ್ರಮೇಣ ಉಷ್ಣತೆಗೆ ದಾರಿ ಮಾಡಿಕೊಡುತ್ತದೆ. ನಮ್ಮ ಪೂರ್ವಜರು ಈ ದಿನವನ್ನ ಎಷ್ಟು ನಿಖರವಾಗಿ ಲೆಕ್ಕ ಹಾಕಿದರೆಂದರೆ, ಯಾವುದೇ ಆಧುನಿಕ ದೂರದರ್ಶಕಗಳಿಲ್ಲದ ಕಾಲದಲ್ಲಿಯೇ ಸೂರ್ಯನ ಈ ಪಥ ಬದಲಾವಣೆಯನ್ನು ಗುರುತಿಸಿ ಅದನ್ನ ಹಬ್ಬವಾಗಿ ಆಚರಿಸಲು ಶುರು ಮಾಡಿದ್ರು. ಈ ಕಾಲವು ದೇವತೆಗಳಿಗೆ ಹಗಲು ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಆದರೆ ಅರ್ಥವೇನೆಂದರೆ, ಈ ಸಮಯದಲ್ಲಿ ಬ್ರಹ್ಮಾಂಡದಿಂದ ಬರುವ ಕಾಸ್ಮಿಕ್ ಕಿರಣಗಳು ಅತ್ಯಂತ ಸಕಾರಾತ್ಮಕವಾಗಿರ್ತವೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಭೂಮಿಯ ಕಾಂತೀಯ ಕ್ಷೇತ್ರದಲ್ಲೂ ಸಣ್ಣ ಬದಲಾವಣೆಗಳಾಗ್ತವೆ. ಇದು ಮನುಷ್ಯನ ಏಕಾಗ್ರತೆ ಮತ್ತು ಜ್ಞಾನಾರ್ಜನೆಗೆ ಅತ್ಯಂತ ಪೂರಕವಾದ ಸಮಯ ಎಂದು ಇಲ್ಲಿ ಹೇಳಲಾಗ್ತದೆ. ಆದ್ದರಿಂದಲೇ ಕಾಲವನ್ನ ಕೇವಲ ಹಬ್ಬವಾಗಿ ಆಚರಿಸದೆ ಜ್ಞಾನ ಮತ್ತು ವಿಜ್ಞಾನದ ಆರಂಭದ ದಿನವನ್ನಾಗಿ ಇಲ್ಲಿ ನೋಡಬೇಕು. ಸಂಕ್ರಾಂತಿ ಹಬ್ಬದ ಎರಡನೇ ಅತಿ ದೊಡ್ಡ ರಹಸ್ಯವಿರುವುದು ನಾವು ಈ ಸಮಯದಲ್ಲಿ ಸೇವಿಸುವ ಆಹಾರದಲ್ಲಿ. ಎಳ್ಳು ಬೆಲ್ಲ ಸವಿದು ಒಳ್ಳೆ ಮಾತಾಡಿ ಎಂಬ ಮಾತನ್ನ ನಾವೆಲ್ಲರೂ ಕೇಳಿದ್ದೇವೆ. ಆದರೆ ಇದರ ಹಿಂದೆ ಅಡಗಿರುವುದು ಕೇವಲ ಸೌಜನ್ಯದ ಸಂದೇಶವಲ್ಲ, ಬದಲಾಗಿ ಒಂದು ಅದ್ಭುತವಾದ ದೈವಿಕ ವಿಜ್ಞಾನ. ಮಕರ ಸಂಕ್ರಾಂತಿ ಬರುವುದು ಜನವರಿ ತಿಂಗಳ ಮಧ್ಯಭಾಗದಲ್ಲಿ, ಅಂದರೆ ಚಳಿಗಾಲದ ತುದಿಯಲ್ಲಿ. ಈ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣವು ಅತ್ಯಂತ ಶುಷ್ಕವಾಗಿರುತ್ತದೆ ಮತ್ತು ಶೀತಲ ಗಾಳಿಯು ನಮ್ಮ ದೇಹದ ತೇವಾಂಶವನ್ನು ಹೀರಿಬಿಡುತ್ತದೆ. ಈ ಚಳಿಯ ಪ್ರಭಾವದಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಕಡಿಮೆ ಆಗ್ತದೆ ಮತ್ತು ಚರ್ಮವು ಒಣಗಿ ಪಕಳೆ ಏಳಲು ಶುರುವಾಗುತ್ತದೆ. ಈ ಸಮಸ್ಯೆಯನ್ನು ಎದುರಿಸಲು ನಮ್ಮ ಪೂರ್ವಜರು ಎಳ್ಳು ಮತ್ತು ಬೆಲ್ಲದ ಸಂಯೋಜನೆಯನ್ನ ಅತ್ಯಂತ ವೈಜ್ಞಾನಿಕವಾಗಿ ರೂಪಿಸಿದ್ದಾರೆ. ಎಳ್ಳಿನ ಬಗ್ಗೆ ವಿಜ್ಞಾನ ಹೇಳುವುದೇನೆಂದರೆ, ಇದರಲ್ಲಿ ಹೇರಳವಾದ ತೈಲಾಂಶ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಗಳಿವೆ. ಇದು ನಮ್ಮ ದೇಹದ ಒಳಗಿನಿಂದ ಚರ್ಮಕ್ಕೆ ಅಗತ್ಯವಾದ ನೈಸರ್ಗಿಕ ಜಿಡ್ಡನ್ನ ಒದಗಿಸುತ್ತದೆ. ಇದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲ, ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸತ್ತು, ಜಿಂಕ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಚಳಿಗಾಲದಲ್ಲಿ ಬಿಗಿಯಾಗುವ ನಮ್ಮ ಮೂಳೆಗಳು ಮತ್ತು ಸ್ನಾಯುಗಳಿಗೆ ಬಲ ನೀಡುತ್ತದೆ. ಇನ್ನು ಬೆಲ್ಲದ ವಿಚಾರಕ್ಕೆ ಬಂದ್ರೆ, ಇದು ಕೇವಲ ಸಿಹಿ ಅಲ್ಲ,
ಬೆಲ್ಲವು ದೇಹದಲ್ಲಿ ಉಷ್ಣತೆಯನ್ನ ಉತ್ಪಾದಿಸುವ ನೈಸರ್ಗಿಕ ಕಾರ್ಬೋಹೈಡ್ರೇಟ್ ಆಗಿ ಕೆಲಸವನ್ನ ಮಾಡುತ್ತದೆ. ಇದರಲ್ಲಿರುವ ಕಬ್ಬಿಣ ಅಂಶವು ರಕ್ತದ ಶುದ್ಧೀಕರಣಕ್ಕೆ ಮತ್ತು ದೇಹದ ಉಷ್ಣತೆಯನ್ನ ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ನಮಗೆ ಸಿಗುವ ಕಬ್ಬು ಸಹ ಅತ್ಯಂತ ಮಹತ್ವದ್ದು. ಕಬ್ಬಿನ ಹಾಲು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ ಮತ್ತು ಲಿವರ್ ಅಥವಾ ಯಕೃತಿನ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ ಅಂತ ಹೇಳ್ಬೋದು. ಇದರ ಇನ್ನೊಂದು ಆಸಕ್ತಿದಾಯಕ ವಿಷಯವೇನೆಂದ್ರೆ ಅಥವಾ ಅಂಶವೆಂದ್ರೆ, ಸಂಕ್ರಾಂತಿಯ ಸಮಯದಲ್ಲಿ ಹಸಿರು ಕಡಲೆ, ಅವರೆಕಾಯಿ ಮತ್ತು ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿಯನ್ನು ಬಳಸಲಾಗುತ್ತದೆ. ಇದರಲ್ಲಿ ಸಸ್ಯಜನ್ಯ ಪ್ರೋಟೀನ್ ಮತ್ತು ನಾರು ಫೈಬರ್ ಹೆಚ್ಚಿರುತ್ತದೆ. ಚಳಿಗಾಲದಲ್ಲಿ ನಮ್ಮ ದೇಹದ ಜೀರ್ಣಕ್ರಿಯೆ ಅಥವಾ ಮೆಟಬಾಲಿಸಂ ಸ್ವಲ್ಪ ನಿಧಾನವಾಗಿರುತ್ತದೆ. ಈ ಆಹಾರಗಳು ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸಿ ದೇಹದ ಒಟ್ಟಾರೆ ಆರೋಗ್ಯವನ್ನು ಕಾಪಾಡ್ತವೆ. ಅಂದರೆ ನಮ್ಮ ಪೂರ್ವಜರು ಋತುಮಾನಕ್ಕೆ ತಕ್ಕಂತೆ ಯಾವ ಆಹಾರ ಸೇವಿಸಿದರೆ ನಮ್ಮ ಜೀವಕೋಶಗಳು ಹೊಸ ಚೈತನ್ಯ ಪಡೆಯುತ್ತವೆ ಎಂಬುದನ್ನು ಅರಿತು ಈ ಹಬ್ಬದ ಮೆನುವನ್ನು ಸಿದ್ಧಪಡಿಸಿದ್ರು. ನಾವು ಹಂಚುವ ಎಳ್ಳು ಬೆಲ್ಲ ಕೇವಲ ಒಂದು ಸಂಪ್ರದಾಯವಲ್ಲ, ಅದು ಚಳಿಗಾಲದ ರೋಗಗಳ ವಿರುದ್ಧ ನಾವು ಹಾಕಿಕೊಳ್ಳುವ ಒಂದು ನೈಸರ್ಗಿಕ ರಕ್ಷಾ ಕವಚ. ಇನ್ನು ಸಂಕ್ರಾಂತಿ ಹಬ್ಬದ ಮೂರನೇ ರಹಸ್ಯವು ಭೂಮಿ ಮತ್ತು ಪ್ರಾಣಿಗಳಿಗೂ ಇರುವ ಅವಿನಾಭಾವ ಸಂಬಂಧವನ್ನ ಬಯಲು ಮಾಡುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಸಂಕ್ರಾಂತಿಯನ್ನು ಕೇವಲ ಸುಗ್ಗಿ ಹಬ್ಬ ಎಂದು ಕರೆಯುವುದಿಲ್ಲ, ಬದಲಾಗಿ ಇದು ಕೃಷಿ ವಿಜ್ಞಾನದ ಒಂದು ದೊಡ್ಡ ಆಚರಣೆ. ರೈತರು ತಾವು ಪಟ್ಟ ಶ್ರಮದ ಫಲವಾಗಿ ಬೆಳೆಗಳನ್ನ ಮನೆಗೆ ತರುವ ಸುಸಮಯವಿದು. ಆದ್ರೆ ಈ ಹಬ್ಬದಲ್ಲಿ ರೈತರಿಗಿಂತ ಹೆಚ್ಚಾಗಿ ದನಕರುಗಳಿಗೆ ಆದ್ಯತೆಯನ್ನ ನೀಡಲಾಗುತ್ತದೆ. ವಿಶೇಷವಾಗಿ ಕರ್ನಾಟಕದ ಹಳ್ಳಿಗಳಲ್ಲಿ ಎತ್ತುಗಳನ್ನ ಸಿಂಗರಿಸಿ ಕಿಚ್ಚು ಹಾಯಿಸುವ ಸಂಪ್ರದಾಯವಿದೆ. ಇದು ನೋಡುಗರಿಗೆ ಕೇವಲ ಒಂದು ಸಾಹಸದ ಕ್ರೀಡೆಯಂತೆ ಕಂಡ್ರು ಇದರ ಹಿಂದೆ ಒಂದು ಪ್ರಬಲವಾದ ಪಶು ವೈದ್ಯಕೀಯ ವಿಜ್ಞಾನ ಅಡಗಿದೆ. ಚಳಿಗಾಲದ ತೇವಾಂಶ ಮತ್ತು ಶೀತದ ವಾತಾವರಣದಲ್ಲಿ ದನಕರುಗಳ ಮೈಮೇಲೆ ಉಣ್ಣೆಗಳು, ಒಣಗಿದ ಚರ್ಮದ ಕಾಯಿಲೆಗಳು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಬೆಳೆದಿರ್ತವೆ. ಯಾವಾಗ ದನಕರುಗಳನ್ನ ಬೆಂಕಿಯ ಜ್ವಾಲೆಯ ಮೇಲೆ ಹಾಯಿಸ್ತಾರೋ ಆ ಕ್ಷಣದ ತೀವ್ರವಾದ ಉಷ್ಣತೆಯು ಅವುಗಳ ಮೈಮೇಲಿರುವ ಕ್ರಿಮಿಕೀಟಗಳನ್ನು ನಾಶಪಡಿಸುತ್ತದೆ. ಅಷ್ಟೇ ಅಲ್ಲದೆ ಬೆಂಕಿಯಲ್ಲಿ ಹಾಕುವ ಬೇವಿನ ಎಲೆಗಳ ಹೊಗೆಯು ನೈಸರ್ಗಿಕ ಕ್ರಿಮಿನಾಶಕವಾಗಿ ಕೆಲಸ ಮಾಡಿ ಪ್ರಾಣಿಗಳ ಶ್ವಾಸಕೋಶವನ್ನು ಮತ್ತು ಚರ್ಮವನ್ನು ಶುದ್ಧೀಕರಿಸುತ್ತದೆ. ಇನ್ನು ಭೂಮಿಯ ವಿಚಾರಕ್ಕೆ ಬಂದ್ರೆ, ಸಂಕ್ರಾಂತಿಯ ಸಮಯದಲ್ಲಿ ಭೂಮಿಯ ಕಾಂತೀಯ ವಲಯದಲ್ಲಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಆಗುವ ಬದಲಾವಣೆಗಳು ಕೃಷಿ ಭೂಮಿಯ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ. ಬೆಳೆ ಕಟಾವಿನ ನಂತರ ಗದ್ದೆಗಳನ್ನು ಸ್ವಚ್ಛಗೊಳಿಸಿ ಮುಂದಿನ ಮಳೆಗಾಲಕ್ಕೆ ಭೂಮಿಯನ್ನು ಸಿದ್ಧಪಡಿಸುವ ಕ್ರಿಯೆ ಇಲ್ಲಿಂದಲೇ ಆರಂಭವಾಗುತ್ತದೆ. ಈ ಹಬ್ಬದಂದು ಮಾಡಲಾಗುವ ಹವನ ಮತ್ತು ಪೂಜೆಗಳಿಂದ ಹೊರಬರುವ ಧೂಮವು ವಾತಾವರಣದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ. ರೈತರು ಈ ದಿನ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವುದರ ಹಿಂದೆ ಒಂದು ದೊಡ್ಡ ತರ್ಕವಿದೆ. ಸೂರ್ಯನ ಬೆಳಕಿಲ್ಲದೆ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ನಡೆಯಲು ಸಾಧ್ಯವಿಲ್ಲ ಮತ್ತು ಬೆಳೆಗಳು ಬೆಳೆಯಲು ಸಾಧ್ಯವಿಲ್ಲ. ಹೀಗಾಗಿ ಸೂರ್ಯನನ್ನ ಜಗತ್ತಿನ ಕಣ್ಣು ಮತ್ತು ಆಹಾರದ ಮೂಲ ಎಂದು ಗೌರವಿಸುವುದು ಪ್ರಕೃತಿಯನ್ನ ಸಂರಕ್ಷಿಸುವ ಒಂದು ಮಾರ್ಗವಾಗಿದೆ. ಅಷ್ಟೇ ಅಲ್ಲ, ಈ ಹಬ್ಬದ ಸಮಯದಲ್ಲಿ ಗಾಳಿಪಟ ಹಾರಿಸುವ ಸಂಪ್ರದಾಯದ ಹಿಂದೆಯೂ ಒಂದು ಆರೋಗ್ಯಕಾರಿ ರಹಸ್ಯವಿದೆ. ಸುದೀರ್ಘವಾದ ಚಳಿಗಾಲದಲ್ಲಿ ಜನರೆಲ್ಲರೂ ಮನೆಯೊಳಗೆ ಇರುತ್ತಿದ್ರು. ಇದರಿಂದ ಅವರ ದೇಹಕ್ಕೆ ವಿಟಮಿನ್ ಡಿ ಕೊರತೆ ಆಗ್ತಿತ್ತು. ಸಂಕ್ರಾಂತಿಯ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ನಿಂತು ಗಾಳಿಪಟ ಹಾರಿಸುವುದರಿಂದ ದೇಹಕ್ಕೆ ನೇರವಾಗಿ ಸೂರ್ಯನ ಕಿರಣಗಳು ತಗುಲಿದ ಚರ್ಮದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು ಸಿಗ್ತವೆ. ಹೀಗೆ ಸಂಕ್ರಾಂತಿಯು ಪ್ರಾಣಿ, ಪಕ್ಷಿ, ಭೂಮಿ ಮತ್ತು ಮನುಷ್ಯನ ನಡುವಿನ ಸಮತೋಲನವನ್ನ ಕಾಪಾಡುವ ಒಂದು ವಿಜ್ಞಾನಾಧಾರಿತ ಹಬ್ಬವಾಗಿದೆ. ನಾವು ಪ್ರಕೃತಿಯನ್ನು ಎಷ್ಟು ಪ್ರೀತಿಸುತ್ತೇವೋ ಪ್ರಕೃತಿ ನಮಗೆ ಅಷ್ಟೇ ಆರೋಗ್ಯ ಮತ್ತು ಐಶ್ವರ್ಯವನ್ನು ನೀಡುತ್ತದೆ ಎಂಬುದು ಈ ಹಬ್ಬದ ಮೂಲ ತತ್ವ. ಇನ್ನು ಸಂಕ್ರಾಂತಿ ಹಬ್ಬದ ನಾಲ್ಕನೇ ರಹಸ್ಯವು ನಮ್ಮ ಮನಸ್ಸಿನ ಆಳ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಗೆ ಸಂಬಂಧಿಸಿದ್ದು. ಪುರಾಣಗಳಲ್ಲಿ ಹೇಳುವಂತೆ ಉತ್ತರಾಯಣದ ಈ ಕಾಲವು ದೇವತೆಗಳ ಹಗಲು. ಆದರೆ ಇದನ್ನು ವೈಜ್ಞಾನಿಕವಾಗಿ ಅಥವಾ ಮಾನಸಿಕವಾಗಿ ವಿಶ್ಲೇಷಣೆ ಮಾಡಿದ್ರೆ ಇದೊಂದು ಇಂಟ್ರೆಸ್ಟಿಂಗ್ ಸತ್ಯ ಹೊರಬರುತ್ತದೆ. ದಕ್ಷಿಣಾಯಣದ ಅವಧಿಯಲ್ಲಿ ಹಗಲು ಕಡಿಮೆಯಾಗಿ ರಾತ್ರಿ ಹೆಚ್ಚಾಗಿರುತ್ತದೆ. ಇದು ಮನುಷ್ಯನ ಮನಸ್ಸಿನಲ್ಲಿ ಒಂದು ರೀತಿಯ ಜಡತ್ವ ಅಥವಾ ಸೋಮಾರಿತನವನ್ನು ತರುತ್ತದೆ. ಆದರೆ ಉತ್ತರಾಯಣ ಆರಂಭವಾಗುತ್ತಿದ್ದಂತೆ ಸೂರ್ಯನ ಬೆಳಕು ಹೆಚ್ಚಾಗುವುದರಿಂದ ನಮ್ಮ ಮೆದುಳಿನಲ್ಲಿ ಸೆರೋಟೋನಿನ್ ಎಂಬ ಹಾರ್ಮೋನ್ ಸ್ರವಿಕೆ ಹೆಚ್ಚಾಗುತ್ತದೆ. ಈ ಹಾರ್ಮೋನ್ ಅನ್ನ ಹ್ಯಾಪಿ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ಇದು ನಮ್ಮಲ್ಲಿ ಉತ್ಸಾಹ, ಸಕಾರಾತ್ಮಕತೆ ಮತ್ತು ಹೊಸ ಆಲೋಚನೆಗಳನ್ನು ಮೂಡಿಸುತ್ತದೆ. ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಈ ಪಯಣ ಕೇವಲ ಸೂರ್ಯನದಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ವೈಯಕ್ತಿಕ ಬೆಳವಣಿಗೆಯ ಸಂಕೇತವೂ ಹೌದು. ಮಹಾಭಾರತದ ಭೀಷ್ಮ ಪಿತಾಮಹರು ಅಂಪಶಯ್ಯ ಮೇಲೆ ಮಲಗಿದ್ರೂ ಸಹ ಪ್ರಾಣ ಬಿಡಲು ಈ ಉತ್ತರಾಯಣ ಕಾಲವನ್ನೇ ಯಾಕೆ ಕಾದಿದ್ರು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗುತ್ತದೆ. ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಸೂರ್ಯನು ಉತ್ತರ ದಿಕ್ಕಿನತ್ತ ಚಲಿಸುವ ಈ 6 ತಿಂಗಳ ಅವಧಿಯಲ್ಲಿ ಭೂಮಿಯು ಕಾಸ್ಮಿಕ್
ಶಕ್ತಿ ಮತ್ತು ಪ್ರಾಣಶಕ್ತಿ ಅತ್ಯಂತ ಪ್ರಬಲವಾಗಿರುತ್ತದೆ. ಈ ಸಮಯದಲ್ಲಿ ದೇಹತ್ಯಾಗ ಮಾಡಿದರೆ ಅಥವಾ ಹೊಸ ಕಾರ್ಯಗಳನ್ನು ಆರಂಭಿಸಿದರೆ ಅದು ಮೋಕ್ಷಕ್ಕೆ ಅಥವಾ ಯಶಸ್ಸಿಗೆ ದಾರಿಯಾಗುತ್ತದೆ ಎಂಬುದು ಹಿರಿಯರ ನಂಬಿಕೆ. ಅಂದ್ರೆ ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳನ್ನ, ಹಳೆಯ ಕೈಘಟನೆಗಳನ್ನ ದಹಿಸಿ ಹೊಸ ಚೈತನ್ಯದೊಂದಿಗೆ ಜೀವನವನ್ನ ಆರಂಭಿಸಲು ಇದು ಪ್ರಕೃತಿ ನೀಡುವ ಒಂದು ದೊಡ್ಡ ಅವಕಾಶ. ಈ ಸಮಯದಲ್ಲಿ ಮಾಡುವ ದಾನ ಧರ್ಮಗಳಿಗೂ ವಿಶೇಷ ಮಹತ್ವವಿದೆ. ನಮ್ಮ ಬಳಿ ಇರುವುದನ್ನ ಇತರರೊಂದಿಗೆ ಹಂಚಿಕೊಂಡಾಗ ಸಿಗುವ ಮಾನಸಿಕ ನೆಮ್ಮದಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಇನ್ನೊಂದು ರಹಸ್ಯವೆಂದರೆ ಸಂಕ್ರಾಂತಿಯಂದು ಆಚರಿಸುವ ಮೌನ ಮತ್ತು ಧ್ಯಾನದ ಸಂಪ್ರದಾಯ. ಸೂರ್ಯನ ಈ ಸ್ಥಾನ ಬದಲಾವಣೆಯು ಭೂಮಿಯ ಗುರುತ್ವಾಕರ್ಷಣೆಯಲ್ಲಿ ಸಣ್ಣ ಮಟ್ಟದ ಏರುಪೇರುಗಳನ್ನು ಉಂಟು ಮಾಡುತ್ತದೆ. ಇಂಥ ಸಂದರ್ಭದಲ್ಲಿ ಮಾನಸಿಕ ಏಕಾಗ್ರತೆಯನ್ನು ಸಾಧಿಸುವುದು ಸುಲಭ. ಅದಕ್ಕಾಗಿಯೇ ಯೋಗಿಗಳು ಮತ್ತು ಸಾಧಕರು ಈ ಕಾಲವನ್ನ ಸಿದ್ಧಿಕಾಲ ಎಂದು ಕರೆಯುತ್ತಾರೆ. ಎಳ್ಳು ಬೆಲ್ಲದ ಸಿಹಿಯಂತೆ ನಮ್ಮ ಮಾತುಗಳು ಮಧುರವಾಗಬೇಕು ಮತ್ತು ಎಳ್ಳಿನಂತೆ ನಮ್ಮಲ್ಲಿರುವ ಅಹಂಕಾರ ಕರಗಿ ಸಣ್ಣದಾಗಬೇಕು ಎಂಬುದು ಈ ಹಬ್ಬದ ಅತ್ಯುನ್ನತ ಸಂದೇಶ. ಹೀಗೆ ಸಂಕ್ರಾಂತಿಯು ಕೇವಲ ಸೂರ್ಯನ ಪಥ ಬದಲಾವಣೆಯಲ್ಲ, ಅದು ನಮ್ಮ ಅರಿವಿನ ಪಥವನ್ನೇ ಬದಲಿಸಿ ನಮ್ಮನ್ನ ಉನ್ನತ ಮಟ್ಟದ ಪ್ರಜ್ಞೆಗೆ ಕೊಂಡೊಯ್ಯುವ ಒಂದು ಅದ್ಭುತ ಆಧ್ಯಾತ್ಮಿಕ ವಿಜ್ಞಾನವಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ, ಮಕರ ಸಂಕ್ರಾಂತಿಯ ಹಬ್ಬದ ಹಿಂದೆ ಅಡಗಿರುವ ಖಗೋಳ ವಿಜ್ಞಾನ, ಜೈವಿಕ ಆಹಾರ ಪದ್ಧತಿ, ಕೃಷಿ ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ಮಹತ್ವಗಳನ್ನ ಸುದೀರ್ಘವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಂಡೆವು. ಸ್ನೇಹಿತರೆ, ಇದನ್ನು ಗಮನಿಸಿದರೆ ನಮಗೆ ಅರ್ಥವಾಗುವ ಒಂದು ಸತ್ಯವೆಂದರೆ ನಮ್ಮ ಪೂರ್ವಜರು ರೂಪಿಸಿದ ಪ್ರತಿಯೊಂದು ಆಚರಣೆಯು ಕೇವಲ ಒಂದು ಮೂಢನಂಬಿಕೆಯಲ್ಲ, ಬದಲಾಗಿ ಅವು ಪ್ರಕೃತಿಯ ನಿಯಮಗಳೊಂದಿಗೆ ಬೆರೆತು ಹೋಗಿರುವ ಜೀವನ ಸೂತ್ರಗಳು ಅಂತಲೇ ಕರಿಬಹುದು. ಸೂರ್ಯನು ತನ್ನ ದಿಕ್ಕನ್ನು ಬದಲಿಸಿ ನಮಗೆ ಬೆಳಕನ್ನು ನೀಡುವಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ಹಳೆಯ ಕೈಘಟನೆಗಳನ್ನು ಮರೆತು ಎಳ್ಳು ಬೆಲ್ಲದ ಸಿಹಿಯೊಂದಿಗೆ ಹೊಸ ಸಕಾರಾತ್ಮಕ ಹಾದಿಯಲ್ಲಿ ಸಾಗಬೇಕೆಂಬುದೇ ಈ ಹಬ್ಬದ ಅಸಲಿ ಸಂದೇಶ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಸಂಕ್ರಾಂತಿ ಹಬ್ಬದ ಮೇಲಿರುವ ಗೌರವ ಮತ್ತು ಕುತೂಹಲ ಖಂಡಿತವಾಗಿಯೂ ಹೆಚ್ಚಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ. ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಂಥ ವೈಜ್ಞಾನಿಕ ರಹಸ್ಯಗಳನ್ನು ಮತ್ತಷ್ಟು ತಿಳಿದುಕೊಳ್ಳುವ ಆಸೆ ನಿಮಗಿದ್ರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.